ವೇದಮೂರ್ತಿ ಪ್ರಜಾಪವರ್ ಬ್ರೇಕಿಂಗ್ ನ್ಯೂಸ್. ಕೋಲಾರ ಸುದ್ದಿ. ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಿ ವಿನಯ್ ಬೈರೇಗೌಡ. ಐತರಾಸನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ವ್ಯಾನ್ ಹಾಗೂ ನಾಗರಕಟ್ಟೆ ನಿರ್ಮಾಣಕ್ಕೆ ಆರ್ಥಿಕ ಸಹಾಯ ಕೊಡುಗೆ. ಕೋಲಾರ ಸಮಾಜ ಸೇವಕ ಹಾಗೂ ಜೆಡಿಎಸ್ ಮುಖಂಡರಾದ ನಾಯಕರಹಳ್ಳಿ ವಿನಯ್ ಬೈರೇಗೌಡರು ಐತರಾಸಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ವ್ಯಾನ್ ಹಾಗೂ ನಾಗರಕಟ್ಟೆ ನಿರ್ಮಾಣ ಕಾರ್ಯಕ್ಕೆ ಆರ್ಥಿಕ ಸಹಾಯ ನೀಡಿದರು. ಆರ್ಥಿಕ ಸಹಾಯ ಹಸ್ತಾಂತರಿಸಿ ಮಾತನಾಡಿದ ನಾಯಕರಹಳ್ಳಿ ವಿನಯ್ ಬೈರೇಗೌಡರು, ಸರ್ಕಾರಿ ಶಾಲೆಯ ಮಕ್ಕಳಿಗೂ ಪ್ರತ್ಯೇಕ ಬಸ್ ವ್ಯವಸ್ಥೆ ಕಲ್ಪಿಸಬೇಕೆಂಬ ಆಲೋಚನೆ ಮೊದಲಿನಿಂದಲೇ ನನ್ನಲ್ಲಿತ್ತು. ಸರ್ಕಾರಿ ಶಾಲೆಗಳ ಶಾಲಾ ಮಕ್ಕಳನ್ನ ದೂರದ ಊರುಗಳಿಂದ ಕರೆದುಕೊಂಡು ಬರುವುದಕ್ಕೆ ದಾಖಲಾತಿ ವೃದ್ಧಿಸಲು ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಇಲ್ಲ ಎಂಬ ಭಾವನೆ ಪೋಷಕರಲ್ಲಿ ಬರಲು ಈ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಶಾಲಾ ವಾಹನ ಚಾಲಕರಿಗೆ ಸೂಕ್ತ ಚಾಲನಾ ಪರವಾನಿಗೆ, ಅನುಭವ ಹಾಗೂ ಮಕ್ಕಳೊಂದಿಗೆ ಸ್ನೇಹಪರ ವರ್ತನೆ ಅಗತ್ಯವಿದೆ ಎಂದು ತಿಳಿಸಿದರು. ಶಾಲಾ ಬಸ್ಗಳಲ್ಲಿ ನಿರೀಕ್ಷಕ ನೇಮಕ ಕಡ್ಡಾಯವಾಗಿದ್ದು, ಮಕ್ಕಳು ಏರುವ ಇಳಿಯುವ ಸಂದರ್ಭದಲ್ಲಿ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು ಎಂದು ಸೂಚನೆ ನೀಡಿದರು. ಯಾವುದೇ ರೀತಿಯ ಅತಿವೇಗ, ಮದ್ಯಪಾನ ಚಾಲನೆ ಅಥವಾ ನಿರ್ಲಕ್ಷ್ಯಕ್ಕೆ ಆಸ್ಪದವಿಲ್ಲ. ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಿ ಎಂದರು. ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಂತೋಷ್ ಕುಮಾರ್ ಮಾತನಾಡಿ, ನಮ್ಮ ಶಾಲೆಯಲ್ಲಿ ಇಂದಿನಿಂದ ಆಂಗ್ಲ ಮಾಧ್ಯಮ ಪ್ರಾರಂಭವಾಗಿದ್ದು, ದಾಖಲಾತಿ ಆಂದೋಲನವಾಗಿ ಸರ್ಕಾರಿ ಶಾಲೆಗಳ ದಾಖಲಾತಿ ಹೆಚ್ಚಾಗಲಿ. ಅದೇ ರೀತಿ ನಮ್ಮೂರ ಶಾಲೆಯಲ್ಲೂ ಸಹ ದಾಖಲಾತಿ ಹೆಚ್ಚಾಗಿ ಮಾದರಿ ಶಾಲೆಯಾಗಿ ಹೊರಹೊಮ್ಮಲಿ. ಇದರಲ್ಲಿ ಸಮುದಾಯದ ಸಹಕಾರ ಮುಖ್ಯ ಎಂದರು. ಈ ಸಂದರ್ಭದಲ್ಲಿ ಚಂದ್ರೇಗೌಡ, ಕಾಮದೇನಹಳ್ಳಿ, ಆನಂದ್ ಹೊಳ್ಳೂರು, ಐತರಾಸನಹಳ್ಳಿ ಶಾಲೆಯ ಪದ್ಮಾವತಿ ಮೇಡಂ, ನೀಲಮ್ಮ ಮುಖ್ಯೋಪಾಧ್ಯಾಯರು, ಲಕ್ಷ್ಮಿ ಉಪಾಧ್ಯಕ್ಷರು, ಚಂದ್ರೇಗೌಡ, ವೆಂಕಟಪ್ಪ, ಆನಂದ್, ಮೋಹನ್, ರೆಡ್ಡಪ್ಪ, ಮಮ್ಮಿಯಪ್ಪ, ವೆಂಕಟರಮಪ್ಪ, ವೆಂಕಟರಮಣ, ವೆಂಕಟಪ್ಪ, ಸಂಪತ್, ಮುರಳಿ, ರವಿ, ಸುದೀಪ್, ಶ್ರೀನಿವಾಸ್, ವೆಂಕಟರಾಮರೆಡ್ಡಿ, ತಿರುಮಲಪ್ಪ, ಅಶ್ವಥ್, ಮುನಿಯಪ್ಪ, ಲೋಹಿತ್, ನಾಗಲಿಂಗಾಚಾರಿ, ನಾರಾಯಣಪ್ಪ ಹಾಗೂ ಐತರಾಸನಹಳ್ಳಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ವೇದಮೂರ್ತಿ, ಎನ್ಕೆಎಸ್ ಟಿವಿ4 ಬೆಂಗಳೂರು. ಶಿಕ್ಷಕರು, ಮಕ್ಕಳು, ಪೇರೆಂಟ್ಸು ಇವರಿಗೆಲ್ಲ ನಮಸ್ಕಾರ ಹೇಳ್ತಾ ನಾನು ಮಾತಾಡ್ತೀನಿ. ಈ ಸರ್ಕಾರಿ ಶಾಲೆ ಅನ್ನೋದು ಇದನ್ನ ಬೆಳೆಸಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡಿರೋ ಸಂತೋಷ್ ಅವ್ರಿಗೆ ಬಹಳ ಒಂದು ದೊಡ್ಡ ಅಭಿನಂದನೆ ಹೇಳ್ಬೇಕು. ಪ್ರೈವೇಟ್ ಸ್ಕೂಲ್ಗಳು ಎಲ್ಲರೂ ಪ್ರೈವೇಟ್ ಸ್ಕೂಲ್ಗಳಿಗೆ ಸೇರಿಸ್ತಾ ಇದ್ದಾರೆ. ಆದ್ರೆ ಸರ್ಕಾರಿ ಸ್ಕೂಲ್ನ ಬೆಳೆಸೋದು ಶಿಕ್ಷಕರ ಕೈಲಿದೆ. ನಮ್ಮ ಈ ಶಿಕ್ಷಕರು, ಈ HM ಅವರು ಮನಸ್ಸು ಮಾಡಿ ಒಳ್ಳೆ ಶಿಕ್ಷಣ ಕೊಟ್ರೆ ಸರ್ಕಾರಿ ಶಾಲೆಗಳು ಮಕ್ಕಳು ಎಲ್ಲ ಸೇರಿಸುವಂತ ಕೆಲಸ ಆಗುತ್ತೆ. ನಾವು ಕೂಡ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರೋದು. ಗೌರ್ಮೆಂಟ್ ಸ್ಕೂಲ್ಗಳನ್ನ ಬೆಳೆಸಬೇಕು. ಸರ್ಕಾರದಿಂದ ಬಹಳ ಅನುದಾನ ಬರುತ್ತೆ. ಹಂಗಾಗಿ ಬೇರೆ ಶಾಲೆಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಇಲ್ಲಿ ಸುಮಾರು ಒಂದು 60 ಸ್ಟೂಡೆಂಟ್ಸ್ ಇದ್ದಾರೆ. ಅದು ಬಹಳ ಖುಷಿ ಆಗ್ತಾ ಇದೆ. ಬೇರೆ ಕಡೆ ಎಲ್ಲ ಶಾಲೆಗಳಲ್ಲಿ ನೋಡಿದ್ರೆ ಒಂದು 5, 6, 10 ಜನಕ್ಕೆ ಬಂದ್ಬಿಟ್ಟಿದ್ದಾರೆ. ಹಂಗಾಗಿ ಈ ಶಾಲೆಗಳಲ್ಲಿ ಒಳ್ಳೆ ಶಿಕ್ಷಣ ಕೊಟ್ಟು ಇವ್ರಿಗೆಲ್ಲ ಜ್ಞಾನ ತುಂಬಿ ಇವ್ರಿಗೆಲ್ಲ ಒಳ್ಳೆ ಒಂದು ಭವಿಷ್ಯ ಕೊಡಬೇಕು ಅಂತ ನಾನು ಈ ಶಿಕ್ಷಕರಲ್ಲಿ ಒಂದು ಮನವಿ ಮಾಡಿ ಇಲ್ಲಿ ಬಂದಿರಕ್ಕಂತ ಮುಖ್ಯ ನಮ್ಮ ಗ್ರಾಮಸ್ಥರು, ಹಿರಿಯರು, ಇವರೆಲ್ಲರೂ ನಮ್ಮ ಶಾಲೆ ಐದರಾಸ್ನಲ್ಲಿ ಶಾಲೆಗೆ ಎಲ್ಲರೂ ಒಂದು ಕೈ ಜೋಡಿಸಿದ್ರೆ, ಎಲ್ಲರಿಗೂ ಒಂದು ಜವಾಬ್ದಾರಿ ಇದ್ರೆ, ಎಲ್ಲರೂ ಸರ್ಕಾರಿ ಶಾಲೆಗಳು ಮಕ್ಕಳನ್ನ ಸೇರಿಸ್ಬೇಕು. ಶಿಕ್ಷಕರಿಗೆ ಅವಾಗ ಬಂದು ಏನೋ ಒಂದು 4 ಮಾತು ಹೇಳಿ ಅವರು ವಿದ್ಯಾಭ್ಯಾಸದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರೆ ಅವರು ಒಂದು ಮಕ್ಕಳನ್ನ ಒಳ್ಳೆ ಶಿಕ್ಷಣ ಕೊಡೋಕ್ಕೆ ಅವಕಾಶ ಆಗುತ್ತೆ. ಹಂಗಾಗಿ ಸರ್ಕಾರಿ ಶಾಲೆಗಳನ್ನ ಬೆಳೆಸಿ ಉಳಿಸಿ ಈ 4 ಮಾತುಗಳು ಹೇಳಿ ನಾನು ಮುಗಿಸ್ತೀನಿ. ಈಗ ತಾನೇ ಎಲ್ಲ ಅವ್ರು ಅತಿ ಹೆಚ್ಚಾಗಿ ಸ್ಕೂಲು ಅಂದರೆ ಭಾಳ ಇಷ್ಟ ಅವ್ರಿಗೆ. ಅವರು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿರೋದು ಕೆಂಬೋಡಿಯಲ್ಲಿ. ಅವರು ಸಮಾಜ ಸೇವಕ್ಕಾಗಿ ಈ ಎಲ್ಲ ಹಳ್ಳಿಗಳಲ್ಲಿ ಓಡಾಡ್ತಾ ಇದ್ದಾರೆ. ಸಂತೋಷ ಬಂದು ಕೇಳಿದಾಗ ನಮ್ಮ ಶಾಲೆ ಇಂಗ್ಲೀಷ್ ಮೀಡಿಯಂ ಆಗಿದೆ, ಅದರಿಂದ ನಿಮ್ಮ ಹಣ ಸಹಾಯ ಬೇಕಂದಾಗ ನಾನು ಸಹ ಹೇಳಿದವ್ರಿಗೆ ಹಣ ಸ್ವಲ್ಪ ಏನಾದರೂ ಹಣ ಸಹಾಯ ಮಾಡಬೇಕು, ವ್ಯಾನ್ ಹಾಕಬೇಕು, ಪಕ್ಕೂರಿಂದ ಮಕ್ಕಳು ಕರ್ಕೊಂಡ್ಬರಬೇಕು, ತುಂಬ ತೊಂದರೆ ಆಗಿದೆ ಅಂತ ಹೇಳಿದಾಗ ಅವರು ಸಹ ಆಯ್ತಣ್ಣ ನಿಮ್ಮ ಮಾತಿಗೆಲ್ಲ ಗೌರವ ಕೊಟ್ಟು ಬರ್ತೀನಿ ಅಂತೇಳಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಸಹ ಮಕ್ಕಳಂದರೆ ಭಾಳ ಪ್ರೀತಿ. ಮುಖ್ಯವಾಗಿ ಇಂಗ್ಲೀಷ್ ಶಾಲೆ ಅಂದರೆ ಬೇರೆ ಕಾನ್ವೆಂಟ್ ಸ್ಕೂಲ್ ಕಳಿಸೋದಲ್ಲ, ತನ್ನದೇ ಊರಲ್ಲಿ ಆದಂತಹ ತನ್ನದೇ ಗೌರ್ಮೆಂಟ್ ಸ್ಕೂಲ್ ಆದಂತಲ್ಲಿ ಕಳಿಸಿದ್ರೆ ಮಕ್ಕಳು ಚೆನ್ನಾಗಿ ಓದ್ತಾರೆ. ಶಿಕ್ಷಕರು ಒಳ್ಳೆ ಶಿಕ್ಷಕರಿದ್ದಾರೆ. ಮುಂದೆ ಸರ್ ಸೈನ್ಸಲ್ಲಿ ಬಹಳ ಎಕ್ಸ್ಪರ್ಟು. ಅದೇ ರೀತಿ ಪದ್ಮಾವತಮ್ಮ ಟೀಚರ್ ಇಂಗ್ಲೀಷಲ್ಲಿ ಬಹಳ ಎಕ್ಸ್ಪರ್ಟು. ಪ್ರಮೀಳಮ್ಮ ಮೇಡಮ್ ಸಹ ಒಳ್ಳೆ
ಎಕ್ಸ್ಪರ್ಟ್ ಆಗಿ ಮಕ್ಕಳಿಗೆ LKG ಇಂದ 5ನೇ ಕ್ಲಾಸ್ ವರೆಗೂ ಚೆನ್ನಾಗಿ ಹೇಳ್ಕೊಡ್ತಾರೆ. HM ಸರ್ ಇದ್ದಾರೆ. ಆದ್ರಿಂದ ಮಕ್ಕಳು ನನಗೆ ಗೊತ್ತಿರೋ ವಿಷಯ ಏನಂದ್ರೆ ಇಂಗ್ಲಿಷ್ ಹೋಗ್ತಾರೆ, ಆಂಗ್ಲ ಸ್ಕೂಲ್ಗೆ ಹೋಗ್ತಾರೆ. ಒಂದು ಮಗು, ಅಪ್ಪ ನೀನು ಮನೆಯಲ್ಲಿರೋ ತನಕ